ನನಗೆ ತುಂಬಾ ಜನ ಒಂದು ಪ್ರಶ್ನೆನ ಕೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಹಳ್ಳಿ ಕಡೆ ಗ್ರೌಂಡ್ಗಳು ಕಡಿಮೆನೆ, ಹಾಗಾಗಿ ತುಂಬಾ ಜನ ಹುಡುಗರು ಏನ್ ಮಾಡ್ತಾರೆ ಹೊಲಗಳಲ್ಲಿ ಓಡ್ತಾ ಇದ್ರು. ಆದ್ರೆ ಈಗ ಮಳೆ ಬಂದಿರೋ ಕಾರಣದಿಂದ ಹೊಲದಲ್ಲೂ ಓಡಕ್ಕಾಗ್ತಿಲ್ಲ, ಹಾಗೆ ಗ್ರೌಂಡ್ ಕೂಡ ಅವ್ರ ಹತ್ರ ಇಲ್ಲ. ಅವ್ರಿಗಿರೋದು ಒಂದೇ ಆಪ್ಷನ್ ಈಗ ರೋಡಲ್ಲಿ ಓಡೋದು. ಹಾಗಾಗಿ ತುಂಬಾ ಜನ ನನಗೆ ಇದೇ ಪ್ರಶ್ನೆ ಕೇಳ್ತಿದ್ರು, ಅಣ್ಣ ರೋಡಲ್ಲಿ ಓಡ್ಬೇಕಾ ಅಥವಾ ಓಡಬಾರ್ದಾ ಅಂತೇಳಿ. ಅದಕ್ಕೆ ಉತ್ತರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇದೇ ಮೊದಲೇ ಬಾರಿಗೆ ರನ್ನಿಂಗ್ ಶುರು ಮಾಡಿದ್ರೆ, ಅಂದ್ರೆ ಬಿಗಿನರ್ ಆಗಿದ್ರೆ ದಯವಿಟ್ಟು ನೀವು ರೋಡ್ ಮೇಲೆ ರನ್ನಿಂಗ್ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂತಂದ್ರೆ ರೋಡ್ ಒಂದು ಹಾರ್ಡ್ ಸರ್ಫೇಸ್ ಇರುತ್ತೆ. ನೀವು ಎಷ್ಟು ಫೋರ್ಸ್ ಆಗಿ ನೀವು ಕಾಲ್ ಇಡ್ತಿರೋ ಅಷ್ಟೇ ಫೋರ್ಸ್ ಅಲ್ಲಿ ನಿಮಗೆ ನಿಮ್ ಕಾಲಿಗೆ ವಾಪಸ್ ಎಫೆಕ್ಟ್ ಆಗುತ್ತೆ. ಇದರಿಂದ ಶಿನ್ ಪೇನ್ ಆಗುತ್ತೆ, ನಿಮ್ ಮೂಳೆ ತೊಂದರೆ ಆಗುತ್ತೆ, ತುಂಬಾನೇ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಅದ್ರ ಮೇಲೆ ರನ್ನಿಂಗ್ ಮಾಡಕ್ ಹೋಗ್ಬೇಡಿ. ರೋಡ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಮಣ್ಣು ಇರ್ತಲ್ಲ, ಅದ್ರ ಮೇಲೆ ರನ್ನಿಂಗ್ ಮಾಡ್ಕೊಂತ ಹೋಗಿ. 2 ದಿನ ಏನು ಆಗಲ್ಲ. ಒಳ್ಳೆ ಶೂಗಳನ್ನ ಹಾಕೊಳ್ಳಿ, ರೋಡ್ ಪಕ್ಕ ರನ್ ಮಾಡಿ. ಅಕಸ್ಮಾತ್ ಆಗಿ ನೀವೇನಾದ್ರೂ ರನ್ನಿಂಗ್ ಅಲ್ಲಿ ಟೆಕ್ನಿಕ್ ಇದೆ, ನಿಮ್ಮ ಹತ್ರ ರನ್ನಿಂಗ್ ಎಲ್ಲಾ ಮಾಹಿತಿ ಇದೆ, ನೀವು ರನ್ನಿಂಗ್ ಓಡೋದ್ರಲ್ಲಿ ಫಿಟ್ ಇದ್ದೀರಾ ಅಂತಂದ್ರೆ ನೀವು ವಾರದಲ್ಲಿ 2 ರಿಂದ 3 ದಿನ ರೋಡ್ ರನ್ನಿಂಗ್ ಮಾಡ್ಬೋದು. ಅದಕ್ಕೂ ಕೂಡ ನಿಮ್ ಹತ್ರ ತುಂಬಾ ಉತ್ತಮವಾದ ಶೂ ಇರಬೇಕು, ಹಾಗೆ ರೋಡ್ ಕೂಡ ಖಾಲಿ ಇರಬೇಕು. ಗಾಡಿ ಗೀಡಿ ಬರ್ತಿರುತ್ತೆ, ತೊಂದರೆ ಆಗುತ್ತೆ ನಿಮಗೆ. ಸೊ ನೀವು ರನ್ನಿಂಗ್ ಅಲ್ಲಿ ಎಲ್ಲಾ ಟೆಕ್ನಿಕ್ ನಿಮ್ಗೆ ಗೊತ್ತಿದೆ, ಎಲ್ಲ ಓಡೋದು ಗೊತ್ತಿದೆ, ಸ್ಟೆಪ್ ಪ್ರತಿಯೊಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ ರೋಡ್ ಮೇಲೆ ರನ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಆಗಲ್ಲ. ವಾರಕ್ಕೆ 2 ರಿಂದ 3 ದಿನ ಮಾತ್ರ. ಉತ್ತಮವಾದ ಶೂ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ರನ್ನಿಂಗ್ ಗಿಂತ ಮುಂಚೆ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಕೋಬೇಕು. ರನ್ನಿಂಗ್ ಆದ್ಮೇಲೆ ಕೂಡ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಕೋಬೇಕು. ತುಂಬಾ ಹಾರ್ಡ್ ವರ್ಕೌಟ್ ಆಗಿರುತ್ತೆ ರೋಡ್ ಮೇಲೆ. ಹಾಗೆ ರನ್ನಿಂಗ್ ಬಗ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿರಿ, ಅದ್ರ ಬಗ್ಗೆ ವಿಡಿಯೋ ತಪ್ಪದೆ ಮಾಡ್ತೀನಿ. ಜೈ ಹಿಂದ್.